ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸೌಜುಗೌಡ ಲಾಕ್ಸಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಡೆ ಅಂತೂ ಕಲ್ಜಿಗ ಮೂವಿ ನೋಡಲಿಕ್ಕೆ ರೆಡಿ ಆಗಿದ್ವಿ. ನಾನು ನಿನ್ನೆ ಹೇಳಿದೆಲ್ಲ ನಾವು ಕಲ್ಜಿಗ ಮೂವಿಗೆ ಹೋಗ್ತೀವಿ ಅಂತ. ಹಾಗೆ ಹೊರಟು ಹೋಗ್ತಾ ಇದ್ದೀನಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸಿಗ್ತಾರೆ ಆಯಿತಾ. ಮುಂದೆ ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೀನಿ. ನೋಡಲಿಕ್ಕೆ ಬಂದಿದ್ವಿ, ಇಲ್ಲಿ ಎಂಟ್ರೆನ್ಸ್ ಆಗ್ತಾ ಇದ್ವಿ. ಜಸ್ಟ್ ನಾನು ಕೊನೆಯವರೆಗೆ ತೋರಿಸ್ತೇನೆ. ಕಲ್ಜಿಗ ಮೂವಿ ನೋಡಲಿಕ್ಕೆ ಬಂದಿದ್ದೇವೆ. ಇವಾಗ ಸ್ಟಾರ್ಟ್ ಆಗ್ತಿದೆ. ತುಂಬ ಜನ ಇಲ್ಲಿ ಎಲ್ಲ ನಿಂತಿದ್ದಾರೆ. ತುಂಬ ಜನ, ಒಂದು 7, 8, 9 ಜನ ಬಂದಿದ್ದೇವೆ ಆಯಿತಾ. ಇವರಿಗೆ ನಾಳೆ ಎಕ್ಸಾಮ್ ನಾಳಿಲ್ಲ. ಇಲ್ಲ, ಮೂವಿ ನೋಡ್ತಿರುವಾಗ ಪಾಪ್ಕಾರ್ನ್ ತಿಂದುಕೊಂಡು ಮೂವಿ ನೋಡಲಿಕ್ಕೆ ತುಂಬ ಇಷ್ಟ ಆಯಿತಾ. ಅದು ಟೈಮ್ ಪಾಸ್ ಬೇರೆ ಆಗ್ತದೆ. ಒಂದು 2-2.5 ಗಂಟೆ ಕೂತ್ಕೊಂಡಿರ್ಬೇಕಲ್ವಾ. ಹಾಗೆ ಪಾಪ್ಕಾರ್ನ್ ತಗೊಳ್ತಾ ಇದ್ದೀನಿ. ಇನ್ನು 1/4 ಗಂಟೆ ಬೇಗ ಬಂದಿದ್ವಿ ನಾವು. ಹಾಗೆ ಒಮ್ಮೊಮ್ಮೆ ಟೈಮೇ ಸಿಗೋದಿಲ್ಲ, ನಾವು ಕರೆಕ್ಟ್ ಟೈಮಿಗೆ ಬರ್ತೇವೆ ಅಲ್ವಾ. ಮತ್ತು ಇದು ಎಂತಪ್ಪ, ಫುಲ್ ಟ್ರಾಫಿಕ್ ಇರ್ತದೆ. ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ ಬರುವಾಗ. ನಾವು ಅದೇ ಟೈಮಿಗೆ ತಲುಪಿರ್ತೇವಲ್ವ. ಮತ್ತು ನಮಗೆ ನೋಡಿ ಪಾಪ್ಕಾರ್ನ್ ಎಲ್ಲ ತಗೊಂಡಾಗಿ ಹೋಗ್ತಾ ಇರುವಾಗ ಉಂಟಲ್ಲ, ನಮ್ಮ ಒಬ್ಬರು ಫೇಸ್ಬುಕ್ ಅಭಿಮಾನಿಯವರು ಸಿಕ್ಕಿದ್ರು. ನೋಡಿ, ನಾವೆಲ್ಲ ಕಲ್ಜಿಗ ಮೂವಿ ನೋಡಿ ಬರ್ತಾ ಇದ್ದೀವಿ. ನಾಳೆ ನಾನು ಹೇಳ್ತೀನಿ ಆಯಿತಾ ಹೇಗಿತ್ತು ಅಂತ. ಅಂತಿಂತೂ ಕಲ್ಜಿಗ ಮೂವಿ ಮುಗೀತು. ತುಂಬ ಚೆಂದ ಇತ್ತಾಯ್ತಾ. ತುಂಬ ಜನ ಇದ್ದರು ಇಲ್ಲಿ. ಫುಲ್ ಹೌಸ್ಫುಲ್ ಆಗಿತ್ತಾಯ್ತಾ. ನನಗೆ ಆವಾಗ ವೀಡಿಯೋ ಮಾಡಲಿಕ್ಕೆ ಸರಿ ಆಗಲಿಲ್ಲ, ಆದರೆ ನೆನಪು ಸಹ ಆಗಲಿಲ್ಲ. ಹಾಗೆ ಸ್ವಲ್ಪ ಮಾಡಲಿಕ್ಕೆ ಸರಿ ಆಗಲಿಲ್ಲ, ಮತ್ತು ಮಾಡಲಿಲ್ಲ ವೀಡಿಯೋಸು. ನೆಕ್ಸ್ಟ್ ನಾಳೆ ನಾನು ಹೇಳ್ತೀನಿ ಕಲ್ಜಿಗ ಮೂವಿ ಹೇಗಿತ್ತು ಅಂತ. ಪದೇ ವಾಚ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ತುಂಬ ಅಂದರೆ ತುಂಬ ಸಖತ್ತಿತ್ತು. ನನಗಂತೂ ಬೋರೇ ಆಗಿಲ್ಲ. ತುಂಬ ಖುಷಿ ಆಯ್ತಾಯ್ತಾ. ನಾನು ಹೇಳ್ತೀನಿ. ನಾನಿವತ್ತು ಕಾರಲ್ಲಿ ಕೂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೇನೆ ಆಯಿತಾ. ನನಗೆ ಟೈಮೇ ಸಿಗಲಿಲ್ಲ. ನಾನು ರೂಮಲ್ಲೆಲ್ಲ ಇರ್ತಿರ್ಲಿಲ್ಲ, ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಇತ್ತ. ಹಾಗೆ ತುಂಬ ಕೆಲಸ ಇತ್ತು. ಹಾಗೆ ಈಗ ಅದರಿಂದನೇ ಏನೋ ಪರ್ಚೇಸಿಗೆ ಹೋಗಿದ್ದಾರೆ. ಹಾಗೆ ಆ ಗ್ಯಾಪಲ್ಲಿ ಸ್ವಲ್ಪ ಲಾಗ್ ಮಾಡುವ ಅಂತ ಹೇಳಿಕೊಂಡು ನಾನು ಲಾಗ್ ಮಾಡ್ತಾ ಇದ್ದೇನೆ. ಒಂದು ಡಿಫ್ರೆಂಟ್ ಆಗಿದೆ ಅಲ್ವಾ. ಇಲ್ಲಿ ಇದು ವೆಹಿಕಲ್ ಇದು ಸೌಂಡ್ ಎಲ್ಲ ಕೇಳ್ತದೆ ಆಯಿತಾ. ಇಲ್ಲಿ ಗಾಡಿದು ಸೌಂಡ್ ಎಲ್ಲ ಕೇಳ್ತದೆ. ನಾನು ಮಾತಾಡೋದು ಕ್ಲಿಯರಾಗಿ ಕೇಳ್ತಾ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ನಾನು ಬ್ಲೂಟೂತ್ ತಗೊಳ್ಳಿಲ್ಲ, ಸ್ವಲ್ಪ ದಿನದಲ್ಲಿ ತಗೊಳ್ಬೇಕು. ಅದು ನನಗೆ ಬೇಕಂತಹ ಬ್ಲೂಟೂತೇ ನನಗೆ ಬೇಕಿತ್ತು. ಸೊ ಅದು ಸಿಗಲಿಲ್ಲ ನನಗೆ, ನೋಡಬೇಕು ಇನ್ನು. ಮತ್ತು ನಾನು ಮೊನ್ನೆ ಹೇಳಿದ್ದೆ ಅಲ್ವಾ, ನಾವು ಇದು ಒಂದು ಮೂವಿ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ. ಅದರದ್ದು ರಿವ್ಯೂ ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಕಲ್ಜಿಗ ಮೂವಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಟೈಮೇ ಸಿಗಲಿಲ್ಲ. ಆದರೆ ಮತ್ತು ನನಗೆ ಇದು ಲಾಗ್ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ. ಸೊ 2 ದಿನ ಪೆಂಡಿಂಗ್ ಆಯಿತು. ಎಲ್ಲರೂ ಕೇಳ್ತಾ ಇದ್ರಿ ಹೇಗಿತ್ತು, ಹೌಸ್ಫುಲ್ ಇತ್ತ ಜನ ಅಂತ. ನೀವು ಮೊದಲೇ ಬೇರೆ ಹೇಳಿದ್ದೀರಲ್ವಾ ನೀವು ಬರ್ತಾ ಇದ್ದೀರಿ ಅಂತೇಳಿ. ಹಾಗೆ ನಿಮ್ಮನ್ನು ನೋಡಲಿಕ್ಕೂ ಕೂಡ ಜನ ಬಂದಿರ್ಬೋದು ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಇದು ಹೌಸ್ಫುಲ್ ಆಗಿತ್ತು. ತುಂಬ ಜನ ಇದ್ರು ಆಯಿತಾ. ತುಂಬ ಜನ ಇದ್ದರು ಮಾತ್ರ. ಕಲ್ಜಿಗ ಮೂವಿ ಸಖತ್ತಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಅದರಲ್ಲಿ ಬೇರೆಯವರೆಲ್ಲ ಈಗ ಫಸ್ಟಿಗೆಲ್ಲ ಹೇಳಿದ್ರಲ್ಲ, ಅದರಲ್ಲಿ ಕಿರಿಕಿರಿ ಎಲ್ಲ ಆಗಿ ಇತ್ತಲ್ಲ, ಅದರಲ್ಲಿ ದೈವ ತೋರಿಸಿದರೆ ಹಾಗೆ ಹೀಗೆ ಅಂತ. ದೈವಕ್ಕೆ ಅವಮಾನ ಆಗುವಂತಹ ಯಾವುದೇ ಒಂದು ವಿಡಿಯೋಸ್ ಅದರಲ್ಲಿ ಇರಲಿಲ್ಲ ಆ ಮೂವಿಯಲ್ಲಿ. ನನಗೆ ಮೂವಿ ಅಂತ ಸಖತ್ ಇಷ್ಟ ಆಯಿತು. ತುಂಬ ಚಂದ ಇತ್ತು ಆಯಿತಾ. ಅಂದರೆ
ಒಂದೇ ಲೊಕೇಶನ್ ಸಹ ಜಾಸ್ತಿ ಏನು ಅವ್ರು ಯೂಸ್ ಮಾಡಲಿಲ್ಲ, 1-2-3 ಲೊಕೇಶನ್ ಅಷ್ಟೇ ಇರೋದು. ಆದರೆ ಕಮ್ಮಿ ಬಜೆಟಲ್ಲಿ ಒಳ್ಳೆ ಮೂವಿ ಮಾಡಿದ್ದು. ಇದು ಮಾತ್ರ ಕಮ್ಮಿ ಬಜೆಟಲ್ಲಿ ಏನು ತುಂಬ ಕಾಸ್ಟ್ಲಿ ಏನು ಖರ್ಚು ಮಾಡಲಿಲ್ಲ ಈ ಮೂವಿಗೆ. ಮಾತ್ರ ಸಖತ್ತಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ನೋಡಿಂಟಲ್ಲ ನನಗೆ ಲಾಸ್ಟಿಗೆ ಆಗುವ ಕಣ್ಣಲ್ಲೆಲ್ಲ ನೀರು ಬರ್ತದೆ ಅಂಥ ಒಂದು ಸಿಚುವೇಶನ್ ಇದೆ ಅದರಲ್ಲಿ. ಒಂದು ತಂದೆ ಮಗಳ ಬಾಂಧವ್ಯ, ಮತ್ತು ಒಂದು ಯಾವುದಾದ್ರೂ ಒಂದು ದೇವರನ್ನು ನಂಬಿದರೆ ಅವರು ಇರ್ತಾರೆ ನಮ್ಮ ಜೊತೆ ಅಂತೆಲ್ಲ ಒಂದು ಹೇಳುವಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಮತ್ತು ನನಗೆ 100ರಲ್ಲಿ 100% ಇಷ್ಟ ಆಗಿದೆ. ಅದರಲ್ಲಿ ಅದನ್ನು ನೋಡುವಾಗ ಇನ್ನೂ ಸ್ವಲ್ಪ ಲಾಂಗ್ ಮಾಡ್ಬೋದಿತ್ತು ಅಂತ ಆಯಿತು ನನಗೆ. ಇಷ್ಟು ಬೇಗ ಮುಗೀತಲ್ವಾ ಅಂತ ನನಗೆ ಲಾಸ್ಟಿಗೆ ಆಯಿತು. ಮಾತ್ರ ಅದರಲ್ಲಿ ಒಂದು ಪುಟ್ಟ ಹುಡುಗಿ ಇದ್ದಾಳೆ, ಅವಳದು ಶ್ಲಾಘ ಅಂತ, ಅವಳು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಮತ್ತು ಹೀರೋಯಿನ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಆಲ್ಮೋಸ್ಟ್ ಎಲ್ಲರ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿದೆ. ಇಲ್ಲದಿದ್ದರೆ ನಾವು ಇದಕ್ಕಿಂತ ಮುಂಚೆ ಎಲ್ಲ ತುಂಬ ಮೂವಿಗೆಲ್ಲ ಹೋಗಿದ್ದೇವೆ, ಅದರಲ್ಲೆಲ್ಲ ಕಾಮಿಡಿ ಅದು ಇದು ಎಲ್ಲ ಜಾಸ್ತಿ ಇರುವಂತಹ ಮೂವಿ, ಅದೊಂದೇ ಲೆವೆಲಲ್ಲಿ ಇತ್ತು. ಇದೊಂದು ಫೀಲಿಂಗ್, ಒಂದು ದೈವದ್ದು ಒಂದು ಹಳ್ಳಿ ಲೈಫಲ್ಲಿ ಯಾವ ಥರ ಇರ್ತದೆ, ಒಂದು ಹಳ್ಳಿ ಲೈಫು ಅಂತೇಳಿ ಅವರು ಚಂದ ಕಳ್ಜಿಗ ಮೂವಿಯಲ್ಲಿ ತೋರಿಸಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ನೀವು ಕೂಡ ನೋಡಿ, ಎಲ್ಲರೂ ಕಳ್ಜಿಗ ಮೂವಿಯನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.